ಸಂಪೂರ್ಣ ಒಳ ಮೀಸಲಾತಿಗಾಗಿ ನರಸಪ್ಪ ಸರ್ಕಲ್, ತೋಟ ಗುಡ್ಡದಹಳ್ಳಿ, ದಾಸನಪುರ ಹೋಬಳಿಯಲ್ಲಿ ಹೋರಾಟಗಾರರ ಬೃಹತ್ ಸಮಾವೇಶ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಹಾಗೂ ಪಾನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮೀಜಿರವರು, ಮಾಜಿ ಕೇಂದ್ರ ಸಚಿವರಾದ ನಾರಾಯಣ ಸ್ವಾಮಿರವರು, ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ರವರು, ಒಳ ಮೀಸಲಾತಿ ಹೋರಾಟಗಾರರಾದ ಬಿಆರ್ ಭಾಸ್ಕರ್ ಪ್ರಸಾದ್ ರವರು, ವಿಶ್ವ ಆದಿ ಜಾಂಬವ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಭೀಮರಾಜ್ ರವರು, ಹೈಕೋರ್ಟ್ ವಕೀಲರಾದ ಅರುಣ್ ಕುಮಾರ್ ರವರು, ಮಾದಿಗ ಮೀಸಲಾತಿ ಹೋರಾಟ ರಾಜ್ಯಾಧ್ಯಕ್ಷರಾದ ಬಿಎ ಕೇಶವ ಮೂರ್ತಿ ರವರು, ಬಹುಜನ ಚಳುವಳಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಕನಕೇನಹಳ್ಳಿ ಕೃಷ್ಣಪ್ಪ ರವರು ಹಾಗೂ ಇನ್ನು ಅನೇಕ ಮುಖಂಡರು ಪಾಲ್ಗೊಂಡರು. ಬಾಬಾ ಸಾಹೇಬರನ್ನ ಯಾರು, ಅವರ ಐಡಿಯಾಲಜಿನ, ಅವ್ರ ತತ್ವ ಸಿದ್ಧಾಂತವನ್ನ ಯಾರು ನೀವು ಒಪ್ಕೊಂಡಿದ್ದೀರೋ ಒಳ ಮೀಸಲಾತಿ ಒಪ್ಕೊಬೇಕಲ್ವಾ? ಒಳ ಮೀಸಲಾತಿ ಒಪ್ಕೊಂಡಿಲ್ಲ ಅಂದ್ರೆ ಸಂವಿಧಾನ ವಿರೋಧಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು. ಈ ದೇಶದಲ್ಲಿ ಭಾರತದಲ್ಲಿ 1600 ಪರಿಶಿಷ್ಟ ಜಾತಿಗಳಿದ್ದಾವೆ. ಕರ್ನಾಟಕದಲ್ಲಿ 101 ಪರಿಶಿಷ್ಟ ಜಾತಿಗಳಿದೆ. ಭಾರತದಲ್ಲಿ 1000 ಪರಿಶಿಷ್ಟ ವರ್ಗಗಳು, ಪಂಗಡಗಳಿದ್ದಾವೆ. ಕರ್ನಾಟಕದಲ್ಲಿ 51 ಪರಿಶಿಷ್ಟ ಜಾತಿ ವರ್ಗ ಇದೆ. ಮಂಡಲ್ ಆಯೋಗ ವರದಿ ಪ್ರಕಾರ ಹಿಂದುಳಿದ ವರ್ಗಗಳು 3743 ಜಾತಿಗಳಿದ್ದಾವೆ. ಒಟ್ಟು 6000 ಜಾತಿಗಳು ಹಿಂದುಳಿದ ಜಾತಿಗಳಿದ್ದಾವೆ. ಅಂದ್ರೆ ಒಟ್ಟು 10,000ಕ್ಕೂ ಹೆಚ್ಚು ಜಾತಿಗಳಿದ್ದಾವೆ. 1 ಲಕ್ಷಕ್ಕೂ ಹೆಚ್ಚು ಉಪಜಾತಿಗಳಿದ್ದಾವೆ. ಆದ್ರೆ ಒಳ ಮೀಸಲಾತಿ 124-25 ವರ್ಷಗಳಿಂದ ಕಟ್ಟಕಡೆ ಸಮಾಜದವರು. ಮೀಸಲಾತಿ ಏನು ಧಕ್ಕೆ ಇಲ್ಲ ಅವರಿಗೆ. ಏನ್ ಮೀಸಲಾತಿ ಧಕ್ಕಿಲ್ಲ ಅಂದ್ರೆ ಜಾಡಮಾಲಿ, ಕಸ ಗುಡಿಸೋರು, ಪೌರ ಕಾರ್ಮಿಕರು, ಮಲವರ ಜನ, ಬಂಗಿ ತಲೆ ಮೇಲೆ ಇವತ್ತು ಮಲವರ ಜನ ಇದೆ. ಮ್ಯಾನುವಲ್ 50,000ಕ್ಕೂ ಹೆಚ್ಚು ಜನ ದೇಶದಲ್ಲಿ ಸತ್ತೋಗಿದ್ದಾರೆ. ಮ್ಯಾನುವಲಿ ಇನ್ನು ಅನೇಕ ಈ ತರ ಜಾತಿಗಳು, ದಕ್ಕಲ ಸಮಾಜ ಇದೆ. ಇವರಿಗೆಲ್ಲ ಒಳ ಮೀಸಲಾತಿ ಕೊಡಬೇಕು ಅನ್ನೋದೇ 101 ಜಾತಿಗೂ ಸಮಾನವಾಗಿ ಮೀಸಲಾತಿ ಕೊಡಬೇಕು ಅನ್ನೋದೇ ಒಳ ಮೀಸಲಾತಿ ಹೋದಾದಂತ ತಾತ್ಪರ್ಯ. ಈ ಒಂದು ಸಮಾನತೆಗೋಸ್ಕರ ಹೋರಾಟ ಮಾಡದ ಜಾತಿಯನ್ನ ನೀವು ವಿರೋಧ ಮಾಡ್ತೀರಿ ಅಂತಂದ್ರೆ ಹೆಂಗೆ? ಆಮೇಲೆ ನಾನು ಅತ್ಯಂತ ಮುಖ್ಯವಾಗಿ ಹೇಳಕ್ ಇಚ್ಛೆ ಪಡೋದಿಲ್ಲ, ಈಗ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀರಿ, ಇದಕ್ಕೆ ನೀವು ಇಲ್ಲಿ ಹೋರಾಟ ಮಾಡಬೇಕಾಗಿದೆ. ಈ ಒಳ ಮೀಸಲಾತಿ ಹೋರಾಟ ಇದೆಯಲ್ಲ, ಒಳ ಮೀಸಲಾತಿ ಬಂದಿದ್ಯಾ ಇಲ್ವಾ? ಒಳ ಮೀಸಲಾತಿ 3 ಹುದ್ದೆಗಳಿಗಿಂತ ಕಡಿಮೆ ಇದ್ರೆ ಅಲ್ಲಿ SC ಜನರಲ್ ಅಂತ ಮಾಡಿದ್ದಾರೆ. ಅಂದ್ರೆ ಬಿಂದುಗಳು 400 ಬಿಂದುಗಳು ಮಾಡಿದ್ದಾರೆ. 4 ಬಿಂದುಗಳಲ್ಲಿ SC ಬರೋ ಬಿಂದುಗಳು 1, 9, 15, 14 ಬಿಂದು ಬಂತು ಅಂದ್ರೆ ಒಳ ಮೀಸಲಾತಿ ಇಲ್ಲ ಅಲ್ಲಿ. ಅಂದ್ರೆ SC ಜನರಲ್ ಆಗುತ್ತದೆ. SC ಜನರಲ್ ಕಾನ್ಸೆಪ್ಟ್ ಸಂವಿಧಾನದಲ್ಲೇ ಇಲ್ಲ. ನೀವು ಸಂವಿಧಾನನ ಒಂದು ಕಡೆಯಿಂದ ಆ ಪರಿಚ್ಛೇದಗಳನ್ನು ಹುಡುಕ್ತಾ ಹೋದ್ರೆ SC ಜನರಲ್ ಮಾಡುವಂತಹ ಸನ್ನಿವೇಶನೇ ಇಲ್ಲ. ಅಂದ್ರೆ ಈ ಸೂಚನೆ ಪ್ರಕಾರ ಏನು, ಈ ಸರ್ಕಾರ ಹೊರಡಿಸುವಂತ ಅಧಿಸೂಚನೆ ಅದೊಂದು ಮಾಹಿತಿ ಅಷ್ಟೇ. ಅದ್ರ ಮೂಲಕ ಮೀಸಲಾತಿ ಹಂಚಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಮೀಸಲಾತಿ ಹಂಚಿಕೆ ಮಾಡಬೇಕಾಗಿರೋದು ಯಾವುದು? ಸಂವಿಧಾನದಲ್ಲಿ ಇರತಕ್ಕಂತ ಅನುಚ್ಛೇದಗಳು, ಕಾಲಂಗಳು 15-4, 16-4. ಮೀಸಲಾತಿಗೆ ಸಂಬಂಧಪಟ್ಟ ಕರ್ನಾಟಕ ಅಷ್ಟೇ ಅಲ್ಲ, ಅದು ಯಾವುದೇ ರಾಜ್ಯದಲ್ಲಿ ಈ ತರ ಮಾಡಿಲ್ಲ. ಅಂದ್ರೆ ಇದು ಸಂವಿಧಾನ ವಿರೋಧಿ. ಇದು ಕಾಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಮೀಸಲಾತಿ ವಿಚಾರ. ಅಂದ್ರೆ ಸಮವರ್ತ ಪಟ್ಟಿ ಎಲ್ಲಾ ರಾಜ್ಯಗಳು, ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು, ಎಲ್ಲಾ ಪ್ರದೇಶಗಳು ಅಳವಡಿಸಿಕೊಂಡಂತ ನೀತಿಯನ್ನ ರಾಜ್ಯ ಅಳವಡಿಸ್ಕೋಬೇಕಾಗ್ತದೆ. ಆದ್ರೆ ಕರ್ನಾಟಕದಲ್ಲಿ ರಾಜಕೀಯ ಮಾಡಿ SC ಜನರಲ್ ಅಂತ ಮಾಡಿದಾರಲ್ಲ, ಇದು ಸಂವಿಧಾನ ಬಾಹಿರ, ಸುಪ್ರೀಂ ಕೋರ್ಟ್ ಆದೇಶ ಬಾಹಿರ ಮತ್ತು ಅವೈಜ್ಞಾನಿಕ. ಆದ್ದರಿಂದ ಈ ಹೋರಾಟ ಮುಂದುವರಿಸಬೇಕಾಗಿದೆ. ಮತ್ತೆ ಎಲ್ಲೆಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ 50,000 ಉದ್ಯೋಗದಲ್ಲಿ A ಗ್ರೇಡ್, KS ಇವೆಲ್ಲ ಸಿಗಲ್ಲ. ಆಮೇಲೆ ಪ್ರತಿ ವೃಂದದಲ್ಲಿ 37 ಇಲಾಖೆಗಳೇ 10ಕ್ಕೂ ಹೆಚ್ಚು ಬಿಂದುಗಳು, ಹುದ್ದೆಗಳು ಇಲ್ವೇ ಇಲ್ಲ. ಅಂದ್ರೆ KS, IAS ಮತ್ತೆ ಇದೇನು ಯೂನಿವರ್ಸಿಟಿ ಇರ್ತಕ್ಕಂಥ ಕುಲಪತಿಗಳು, ಪ್ರಾಧ್ಯಾಪಕರು, ಹೆಚ್ಚುವರಿ ಪ್ರಾಧ್ಯಾಪಕರು ಸಿಗೋದೇ ಇಲ್ಲ.
ಆಮೇಲೆ ಪಂಚಾಯತಿಲಿಲ್ಲ, ಮಂಡಲ್ ಪಂಚಾಯತಿಲಿಲ್ಲ, ನಗರ ಪಂಚಾಯತಿಲಿಲ್ಲ, ತಾಲೂಕ್ ಪಂಚಾಯತಿಲಿಲ್ಲ, SCP TSP ಇಲ್ಲ, SC/ST ನಲ್ಲಿ ಬರೋದಿಲ್ಲ. ಆಂಧ್ರ ಪ್ರದೇಶ, ತಮಿಳುನಾಡು SCP TSP ನಲ್ಲಿ ಕೊಟ್ಟಿದ್ದಾರೆ ಮೀಸಲಾತಿನ. ಅದಕ್ಕೋಸ್ಕರ ಹೋರಾಟ ನಡಿಬೇಕಾಗ್ತದೆ. ಈ ಹೋರಾಟಕ್ಕೋಸ್ಕರ ಕ್ಯಾಂಪ್ ಮಾಡಬೇಕಾಗ್ತದೆ, ವಿಚಾರ ಸಂಕಿರಣ ಮಾಡಬೇಕಾಗ್ತದೆ. ಒಳ ಮೀಸಲಾತಿ ಏನು ಉನ್ನಾರ ಮಾಡಿದ್ದಾರೆ, ಇದಕ್ಕೋಸ್ಕರ ಹೋರಾಟ ಮುಂದುವರಿಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಳ ಮೀಸಲಾತಿ ಸಂವಿಧಾನದಲ್ಲಿ ಅಡಕ ಆಗಿದೆ, ಅವಕಾಶಗಳಿದೆ. ಒಳ ಮೀಸಲಾತಿ ಈ ದೇಶದ ರಾಜ್ಯಗಳ ಜವಾಬ್ದಾರಿ, ಮ್ಯಾಂಡೇಟರಿ, ಕೊಡಲೇಬೇಕು. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇದೆ. ಸಾವಿರದ 1975ರಿಂದ 1995ರಿಂದ 2004ರಲ್ಲಿ ಸಂವಿಧಾನದ ಮೇಲೆ ಈ ದೇಶದ ನ್ಯಾಯಾಲಯಗಳು ಮಾಡಿದಂತ ದಾಳಿ, ನ್ಯಾಯಾಲಯ ದಾಳಿ ಮಾಡಿದ್ದು, ನ್ಯಾಯಾಧೀಶ ದಾಳಿ ಮಾಡಿದ್ದು. ಸಂವಿಧಾನದಲ್ಲಿ ಇಲ್ಲ, ಅವಕಾಶ ಇಲ್ಲ. ಇಡೀ ರಾಜ್ಯವನ್ನ, ದೇಶವನ್ನ ದಿಕ್ಕು ತಪ್ಪಿಸಬಹುದು ನ್ಯಾಯಾಧೀಶರು. ಆ ದಿಕ್ಕು ತಪ್ಪಿಸಿದ ನ್ಯಾಯಾಧೀಶರ ಬಗ್ಗೆ ಆಗಿರ್ಬೋದು, ನ್ಯಾಯಗಳ ಬಗ್ಗೆ ಆಗಿರ್ಬೋದು, ಎಲ್ಲೂ ಚರ್ಚೆ ಆಗಲಿ. ಕರ್ನಾಟಕ ಇಲ್ಲಿ ಮಾತ್ರ ವಲಯ ಮತ್ತು ಮಾದಿಗ ಅಂತಕ್ಕಂಥ ತಾರತಮ್ಯ ಇರೋದು. ಅದು ತಾರತಮ್ಯ ಅಲ್ಲ, ಎರಡು ಕೂಡ ಅಸ್ಪೃಶ್ಯ ಜನಾಂಗನೇ. 2000 ವರ್ಷಗಳ ಕಾಲ ಏನಿವತ್ತು ಹಳ್ಳಿ ಕಡೆ ಒಂದು ಕಾಯಿಲೆ ಬರ್ತಿತ್ತು, ಕರಡಿ ಕಾಯಿಲೆ ಅಂತ, ನರಡಿ ಕಾಯಿಲೆ ಅಂತ, ಎತ್ತುಗಳಿಗೆ, ಎಮ್ಮೆಗಳಿಗೆ. ಅಷ್ಟು ದೊಡ್ಡ ಪ್ರಾಣಿಗಳು ಸತ್ತೋಗ್ಬಿಡುವ ಕಾಯಿಲೆ. ಅದನ್ನ ತಿಂದು 2000 ವರ್ಷ ಬದುಕಿಯವರು ಎರಡು ಜಾತಿಗಳು. ಈಗೇನೋ ಸ್ವಲ್ಪ ವಿದ್ಯೆಗ ಸಿಕ್ತು, ಉದ್ಯೋಗ ಸಿಕ್ತು, ಸ್ವಲ್ಪ ಶೂಟು ಬೋಟು ಅದು ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಅನ್ಟಚಬಲ್ ಅಲ್ಲಿ ಸೂಪರ್ ಅನ್ಟಚಬಲ್, ಲೋಯರ್ ಅನ್ಟಚಬಲ್ ಬರ್ತಾರ? ಬರಲ್ಲ. ಹಾಗಾಗಿ ಬಂದಿಗಳೇ, ಸೌತ್ ಇಂಡಿಯಾದಲ್ಲಿ ಈ ಮೀಸಲಾತಿಯ ವಿಚಾರಗಳ ಬಂದಾಗ 1921ರಲ್ಲಿ 75% ಮೀಸಲಾತಿಯನ್ನ ಇಲ್ಲಿ ಮಿಲ್ಲರ್ ಕಮಿಷನ್ ಮುಖಾಂತರ ಪರಿಶಿಷ್ಟ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು, ಒಕ್ಕಲಿಗರು, ಲಿಂಗಾಯತರು, ರೆಡ್ಡಿ, ನಾಡು ಎಲ್ಲ ಒಳಗೊಂಡಂಗೆ 75% ಮೀಸಲಾತಿನ ಕೃಷ್ಣರಾಜ ಒಡೆಯರು ಕೊಟ್ಟರು. ಮೀಸಲಾತಿ ಹೋರಾಟನ ಬಗೆಹರಿಸ್ಕೋತೀರಾ? ಇವೆಲ್ಲ ಯಾವ ಜಾತಿ ಅವರು? ಮತ್ತೆ ಜೈ ಮಾದಿಗ ಅಂದ್ರೆ ಯಾರು? ಜೈ ಅಂತ ನನ್ನ ಜೊತೆಗೆ ಜೋಡಿಸ್ತಾನೆ ಇಲ್ಲ, ಜೋಡಿಸ್ತೀರಾ? ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಭೀಮ್, ಜೈ ಜೈ ಭೀಮ್. ಬಂಧುಗಳೇ, ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಶ್ರೀ ಸಿದ್ದರಾಜು ಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ